ಅಂತೂ ಇಂತೂ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಗವಿರಂಗಪ್ಪ ಟೆಂಪಲ್ಗೆ ಬಂದ್ವಿ. ಇವರಿಲ್ಲೇ ಕೋಳಿ ಎಲ್ಲ ಒಪ್ಪಿಸ್ಕೊಂಬರ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಬರ್ಬೇಕು ಅಂತ ಎಲ್ಲ ತಗೊತಿದ್ದು ರೆಡಿ ಮಾಡ್ಕೋತಿದ್ದು. ಅವರಷ್ಟೊತ್ತಿಗೆಲ್ಲ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಬರ್ತಾರೆ ಅಂತೇಳಿ ಇಲ್ಲಿ ಬಾಳೆಹಣ್ಣೆಲ್ಲ ತಗೊಂಡು ದೇವಸ್ಥಾನ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಹಂಗೆ ಮುಂದೆಗಡೆ ಪಾರ್ಕು ಚೆನ್ನಾಗೈತೆ. ನಾನು ಸ್ಟಿಚ್ ಮಾಡಿದ ಬ್ಲೌಸು ನಮ್ಮಮ್ಮ ಹಾಕೊಂಬಂದಿರೋದು ನಮ್ಮ ಅಜ್ಜಿ ಮನೇಲಿ ಕೊಡಿಸಿದ್ರು. ಹಂಗೆ ಮೇಲ್ಗಡೆ ಪೂಜೆ ಮಾಡಿಕೊಂಡು ಕೆಳಗಡೆ ಪೂಜೆ ಮಾಡ್ಕೊಬೇಕಂತೆ. ನಮಗೆ ಗೊತ್ತಿರಲಿಲ್ಲ. ಕೆಳಗಡೆನೇ ಪೂಜೆ ಮಾಡಿ ಆಮೇಲೆ ಮೇಲ್ಗಡೆ ಹೋದ್ವಿ. ಜಾಸ್ತಿ ದಿನ ಆಗಿತ್ತಲ್ವ ಬಂದು ಮತ್ತು ಹಂಗೆ ಮೇಲ್ಗಡೆನೂ ಪೂಜೆ ಎಲ್ಲ ಮಾಡಿಕೊಂಡು ಹಂಗೆ ಈ ಬಂಡೆಗೆ ಬೆಣ್ಣೆ ಮತ್ತು ಬಾಳೆಹಣ್ಣು ಎಲ್ಲ ಅಂಟಿಸಿ ಅದಕ್ಕೆ ಕಾಯಿನ್ ಎಲ್ಲ ಅಂಟಿಸ್ತಾರೆ. ಇದು ಮೇಯ್ನಾಗಿ ಹಸು ಕರುಗಳಿಗೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಈ ದೇವಸ್ಥಾನಕ್ಕೆ ಹರಕೆ ಎಲ್ಲ ಮಾಡ್ಕೋತಾರೆ. ಹಂಗೆ ಇದಕ್ಕೆ ಬೆಣ್ಣೆ ಎಲ್ಲ ಒರೆಸಿ ತೊಗೊಂಡ್ರೆ ಮೈಯಲ್ಲಿ ಏನಾದರೂ ಸೋಕು ಆ ಥರ ಏನಾರು ಆಗಿದ್ದರೆ ಅಲ್ಲಿ ಹಚ್ಕೊಂಡ್ರೆ ಹೋಗುತ್ತೆ ಅಂತಲೂ ಅಂತಾರೆ. ಹಂಗೆ ಇವ್ರು ಅಷ್ಟೊತ್ತಿಗೆ ನಾವು ಪೂಜೆ ಎಲ್ಲ ಬರೋ ಅಷ್ಟೊತ್ತಿಗೆ ಚಿಕನ್ ಎಲ್ಲ ತಂದಿದ್ರು. ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಮಸಾಲೆಗಳೆಲ್ಲ. ಇಲ್ಲೆಲ್ಲ ರುಬ್ಬೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಈ ಥರ ಯಾವಾಗಲಾದ್ರು ಹೊರಗಡೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿದರೆ ಅದ್ರ ಟೇಸ್ಟೇ ಬೇರೆ. ಹಂಗೆ ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಒಟ್ಟಿಗೆ ಮಾಡ್ಕೋತಿದ್ವಿ. ಇಬ್ಬಿಬ್ಬರು ಒಟ್ಟಿಗೆ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತೇಳಿ ಇವಳು ಬರೀ ಚಿಕನ್ ಕಟ್ ಮಾಡಿಸ್ಕೊಬಂದು ಸುಮ್ಮನೆ ಕೂತವಳೆ. ಅವ್ರು ಕಾಫಿ ಬೇಕು ಅಂತ ಕುಡಿಯೋಕೆ ಹೋಗಿದ್ರು. ಆವಾಗ ನಾನು ನೋಡ್ಕೋತಿದ್ದೆ. ಪಾಪ ನಮ್ಮ ಅಮ್ಮನೂ ಆಂಟಿನೂ ಕಷ್ಟಪಟ್ಟು ಅಡುಗೆ ಮಾಡ್ತವ್ರೆ. ನಾವಿಬ್ಬರು ಬರೀ ಕೂತ್ಕೊಂಡು ನೋಡೋದೇ ಆಗೈತೆ. ಹೋದ ಸಲ ಸ್ವಲ್ಪ ರಶ್ ಇತ್ತು. ಸಖತ್ ಕಷ್ಟನೂ ಆಗಿತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅಂದರೆ ಸಂಡೇ ಬಂದರೆ ಜಾಸ್ತಿ ಜನ ಇರ್ತಾರೆ. ನಾವು ಈ ಸಲ ಮಧ್ಯದಲ್ಲಿ ಬಂದಿದ್ವಿ. ಅದಕ್ಕೆ ಅಷ್ಟಕ್ಕೊಂದು ರಶ್ ಇರಲಿಲ್ಲ. ನಾವು ಆರಾಮಾಗಿ ಪೂಜೆನೂ ಕ್ಲೀನಾಗಿ ಆಯಿತು. ಯಾರೂ ಜಾಸ್ತಿ ಜನ ಇರಲಿಲ್ಲ. ಎಲ್ಲ ಹಣ್ಣು ಕಾಯೆಲ್ಲ ಇಟ್ಟು ಕ್ಲೀನಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ಹಂಗೆ ಹೋದ ಸಲ ಮಾತ್ರ ಸಖತ್ ರಶ್ಶು. ಅಡುಗೆ ಮಾಡ್ಕೊಳ್ಳೋಕ್ಕೂ ನಮಗೆ ಸಖತ್ ಕಷ್ಟ ಆಯಿತು. ಒಂದು ಚಿಕನ್ ಕಟ್ ಮಾಡಿಸ್ಕೊಬರೋಕ್ಕಾಗಲಿ ನೀರು ತರೋಕ್ಕಾಗಲಿ ಸಖತ್ ಕಷ್ಟ ಇತ್ತು. ಈ ಸಲ ಫ್ರೀಯಾಗಿತ್ತು. ಅದಕ್ಕೆ ಕ್ಲೀನಾಗಿ ನಿಧಾನಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತೇಳಿ ರಶ್ ಇಲ್ವಲ್ಲ ಆರಾಮಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತೇಳಿ ಅಡುಗೆ ಎಲ್ಲ ಮಾಡ್ತಿದ್ವಿ. ಹಾಗೆ ಲಾಸ್ಟ್ಗೆ ಅಡುಗೆ ಎಲ್ಲ ಮುಗೀತು. ಎಡೆ ಕೊಡಬೇಕಲ್ಲ ಆಂಟಿದು ನಮ್ಮದು ಒಟ್ಟಿಗೆ ಮಾಡಿದ್ರಿಂದ ಜಾಸ್ತಿ ಇಬ್ಬರು ಮತ್ತು ಒಟ್ಟಿಗೆ ಎಡೆ ತಗೋತಿದ್ರು. ಅದಕ್ಕೆ ಜಾಸ್ತಿ ಅಷ್ಟೊಂದೆಲ್ಲ ಹಾಕೋತಿದ್ರು. ಅಡುಗೆ ಘಮ ಮಾತ್ರ ಜಾಸ್ತಿ ಚೆನ್ನಾಗಿ ಬರ್ತಿತ್ತು. ಹೆಂಗಾಗೈತೋ ಏನೋ ಟೇಸ್ಟ್ ನೋಡ್ದಲೇ ಮಾಡಬೇಕಲ್ವ ಎಡೆ ಕೊಡೋದು ಅಂತ ಹೇಳಿ. ಹಂಗೆ ನಾನು ಬೆಳಗ್ಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಬಂದಿದ್ನಲ್ಲ ಅದಕ್ಕೆ ಇವಾಗ ನಾನು ಇಲ್ಲೆಲ್ಲ ನೋಡ್ಕೊಬೇಕಲ್ಲ. ನಮ್ಮ ಅಮ್ಮ ನನ್ನ ತಂಗಿ ಮತ್ತು ಆಂಟಿ ಪೂಜೆ ಮಾಡ್ಕೊಂಬರೋಕ್ಕೆ ಅಂತ ಹೋದ್ರು. ಅವಳು ಬೆಳಗ್ಗೆ ಹೋಗಿರ್ನಿವಲ್ಲ ಅಂತೇಳಿ ಅವಳನ್ನ ಕರ್ಕೊಹೋದ್ರು. ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಜಾತ್ರೆನೂ ಓಪನ್ ಆಗಿತ್ತು ಅಷ್ಟೊತ್ತಿಗೆ. ಅಲ್ಲೆಲ್ಲ ನೋಡಿಕೊಂಡು ಎಲ್ಲರಿಗೂ ಜಾತ್ರೆ ಯೋಚನೆ ಆದರೆ ನಮ್ಮ ಅಮ್ಮಂಗೆ ಬರೀ ತಿನ್ನೋದೇ ಯೋಚನೆ. ಫಸ್ಟ್ ಬಂದು ಇಲ್ಲಿ ಪುರಿ ಖಾರ ಸ್ವೀಟ್ ಎಲ್ಲ ತಗೋತಿತ್ತು. ದೇವ್ರ ದರ್ಶನ ಹಾಗೆ ಊಟ ಎಲ್ಲ ಸೂಪರಾಗಿ ಆಗಿತ್ತು. ಥ್ಯಾಂಕ್ ಯು ಆಲ್.